ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದೀಗ ಮುಖ್ಯಾಂಶಗಳು. ಕಂಚಾರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮುಂದಿನ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಂಚಾರಹಳ್ಳಿ ಬ್ಯಾಂಕ್ ಕೃಷ್ಣಾರೆಡ್ಡಿರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಅಮರನಾರಾಯಣ ರೆಡ್ಡಿರವರು ತಿಳಿಸಿದ್ದಾರೆ. ಕಂಚಾರಹಳ್ಳಿ ಗ್ರಾಮ ಪಂಚಾಯಿತಿಯ ಮುಂದಿನ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಂಚಾರಹಳ್ಳಿ ಬ್ಯಾಂಕ್ ಕೃಷ್ಣಾರೆಡ್ಡಿರವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಅಮರನಾರಾಯಣ ರೆಡ್ಡಿರವರು ತಿಳಿಸಿದ್ದಾರೆ. ಈ ಹಿಂದೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ವ್ಯಕ್ತವಾಗಿ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಮಂಗಳವಾರ ಬೆಳಗ್ಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಬ್ಯಾಂಕ್ ಕೃಷ್ಣಾರೆಡ್ಡಿರವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ವೇಳೆ ಮಾಧ್ಯಮದವರೊಂದಿಗೆ ನೂತನ ಅಧ್ಯಕ್ಷ ಬ್ಯಾಂಕ್ ಕೃಷ್ಣಾರೆಡ್ಡಿರವರು ಮಾತನಾಡಿ, ನಮ್ಮ ಎಲ್ಲ ಸದಸ್ಯರ ಸಹಕಾರದಿಂದ ಮುಂದಿನ ಅವಧಿಗೆ ಅಧ್ಯಕ್ಷರನ್ನಾಗಿ ತನ್ನನ್ನು ಆಯ್ಕೆ ಮಾಡಿ ಸದಸ್ಯರಿಗೆ ಕೃತಜ್ಞತೆ ತಿಳಿಸಿದ ಅವರು ಎಲ್ಲ ಸದಸ್ಯರನ್ನು ಅವಿಶ್ವಾಸಕ್ಕೆ ಪಡೆದು ಉಳಿದ 1 ವರ್ಷ ಅವಧಿಯಲ್ಲಿ 2 ವರ್ಷಗಳಷ್ಟು ಅಭಿವೃದ್ಧಿ ಮಾಡಿ ತೋರಿಸುತ್ತೇನೆ. ಇದಕ್ಕೆ ನಮ್ಮ ಎಲ್ಲ ಸದಸ್ಯರ ಸಹಕಾರವೂ ಇದೆ ಎಂದರು. ಇನ್ನು ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳಿಗೆ ಕೊರತೆ ಇಲ್ಲದೆ ಒದಗಿಸಲಾಗುವುದು ಎಂದು ಅವರು ಕುಡಿಯುವ ನೀರಿನ ಸರಬರಾಜಿಗೆ, ಸ್ವಚ್ಛತೆ, ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು ಹಾಗೂ ಖಾತೆಗಳಿಗೆ ಪ್ರಾಮುಖ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ನಮ್ಮ ಎನ್ಡಿಎ ನಾಯಕರುಗಳಾದ ಶಿಡ್ಲಘಟ್ಟ ಶಾಸಕ ರವಿಕುಮಾರ್, ಮಾಜಿ ವಿಧಾನಸಭಾ ಉಪಸಭಾಧ್ಯಕ್ಷರಾದ ಜೆ.ಕೆ. ಕೃಷ್ಣಾರೆಡ್ಡಿ, ಸಂಸದರಾದ ಮಲ್ಲೇಶ್ ಬಾಬು, ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲಾಗುವುದು ಎಂದರು. ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಗಂಗಮ್ಮ, ಮುಖಂಡರಾದ ನಂದನವಸಹಳ್ಳಿ ಚಿರಂರೆಡ್ಡಿ, ರಾಘವೇಂದ್ರ, ಮುರುಡುಗುಂಟೆ ಭರತ್, ಬಸೀರ್, ಪ್ರಸಾದ್ ರೆಡ್ಡಿ, ಕೆಂಚಾರಹಳ್ಳಿ ವೆಂಕಟರೆಡ್ಡಿ, ಮಿಟ್ಟಳ್ಳಿ ಮಂಜುನಾಥ್ ಸೇರಿದಂತೆ ಎಲ್ಲ ಸದಸ್ಯರು, ಎನ್ಡಿಎ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಗ್ರಾಮ ಪಂಚಾಯಿತಿಯ ಹೋದ ತಿಂಗಳು 5ನೇ ತಾರೀಕು ಹಾಲಿ ಇದ್ದ ಅಧ್ಯಕ್ಷರನ್ನು ಅವಿಶ್ವಾಸ ನಿರ್ಣಯ ಮಂಡಿಗೆ ಕೆಳಗಿಳಿಸಲಾಗಿತ್ತು. ಈಗ ತೆರವಾಗಿದ್ದ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನದ ಚುನಾವಣೆ ಈ ದಿವಸ ನಡೆದು ಎನ್ ಕೃಷ್ಣಾರೆಡ್ಡಿ ಆದ ನಾನು ನಾಮಿನೇಷನ್ ಹಾಕಿದ್ದೀನಿ. ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ. ಯಾರೂ ಮತ್ತೊಬ್ಬರು ಆಯ್ಕೆ ಆಗೋಕ್ಕೆ ಅವಕಾಶ ಇಲ್ಲ. ಕಾರಣ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಸದಸ್ಯರೆಲ್ಲೂ ನಮ್ಮ ಜೊತೆಗಿದ್ದು ಎಲ್ಲರೂ ಒಂದು 2 ತಿಂಗಳು ಸತತವಾಗಿ ನಿರಂತರವಾಗಿ ನನ್ನ ಜೊತೆಗಿದ್ದು ಎಲ್ಲ ಸಹಕಾರ ಕೊಟ್ಟು ನನ್ನನ್ನು ಇವತ್ತು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಸಾಮಾನ್ಯ ಸ್ಥಾನದಿಂದ ಅಧ್ಯಕ್ಷನಾಗಿದ್ದೀನಿ. ಈ ಅಧ್ಯಕ್ಷ ಸ್ಥಾನ ಆಗಿದ್ದರಿಂದ ಎಲ್ರಿಗೂ ಕೂಡ ನಮ್ಮ ಗ್ರಾಮಸ್ಥರು, ನಮ್ಮ ಸುತ್ತಮುತ್ತ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲರೂ, ಮುಖಂಡರು ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ಎಲ್ಲ ಮುಖಂಡರು ಕೂಡ ಬಹಳಷ್ಟು ಆಸೆಯಿಂದ 2 ತಿಂಗಳಿಂದ ಇವತ್ತಿನ ದಿವಸ ಕಾಯ್ತಾಯಿದ್ರು. ಇವತ್ತಿನ ದಿವಸ ನಮಗೆ ಒಳ್ಳೆಯ ಶುಭ ಸಂದರ್ಭ ಆಯ್ಕೆ ಆಗಿದ್ದೀನಿ. ಇನ್ನು ಮುಂದಿನ 1 ವರ್ಷ ಅವಧಿ ಇರೋದರಿಂದ ಪಂಚಾಯತ್ ಸಾಧ್ಯವಾದಷ್ಟು ನಮ್ಮ ಮುಖಂಡರಾದ ನಮ್ಮ ಶಾಸಕರಾದ ಮೇಲೂರು ರವಿಕುಮಾರ್ ಮುಖಂಡತ್ವದಲ್ಲಿ ಹಾಗೂ ನಮ್ಮ ಮುಖಂಡರಾದ MP ಮಲ್ಲೇಶ್ ಬಾಬುರವರು ಮತ್ತು NDA ಅಭ್ಯರ್ಥಿಗಳ NDAಯಲ್ಲಿ ನಾವು ಮುಂದುವರ್ತಾ ಇದ್ದೀವಿ. ಆದ್ದರಿಂದ ನಮ್ಮ ರಾಮಚಂದ್ರ ಗೌಡರು ಹಾಗೂ ನಮ್ಮ ಮಾಜಿ ವಿಧಾನಸಭಾ ಸದಸ್ಯರಾದ ಉಪಸಭಾಪತಿಗಳಾದ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಇವತ್ತು ನಾಯಕತ್ವದಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀವಿ. ನಾವು NDA ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೀವಿ. ಇವತ್ತು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಈ ಸಹಕಾರದೊಂದು ಎಲ್ಲರೂ ನಮ್ಮ ಮುಖಂಡರ ಜೊತೆಗೆ ಸಹಕರಿಸಿಕೊಂಡು ಎಲ್ಲ ಮುಖಂಡರು ಸಹಕಾರ ತಗೊಂಡು ಗ್ರಾಮ ಪಂಚಾಯತಿ ನೈರ್ಮಲ್ಯ ಮತ್ತು ನೀರು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು 1 ವರ್ಷಕ್ಕೆ 2 ವರ್ಷದಷ್ಟು ಕೆಲಸ ಮಾಡಿ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಆಶಾಭಾವನೆಯಿಂದ ನಾನು ಹೇಳ್ತಾ ಇದ್ದೀನಿ. ಆದ್ದರಿಂದ ತಾವೆಲ್ಲರೂ ಸಹಕರಿಸಬೇಕಂತ ಗ್ರಾಮಸ್ಥರು ಸಹಕಾರ ಕೊಡ್ತಾ ಇದ್ದೀನಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಬಿ. ದೇವಪ್ಪ.